ओम नमः शिवाय. ಭಾರತ್ ಮಾತಾ ಶಿವಶಕ್ತಿ ಅವತಾರ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 28/7/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 15/4/2020. ಓಂ ನಮಃ ಶಿವಾಯ. ನಿಶ್ಚಯ ಬುದ್ಧಿ ಮಕ್ಕಳೇ, ಎಷ್ಟು ತಂದೆಯ ನೆನಪಿನಲ್ಲಿ ಇರುತ್ತೀರೋ ಅಷ್ಟು ತಂದೆ ಮಕ್ಕಳ ಹತ್ತಿರ ಇರುತ್ತಾರೆ. ಯಾವುದೇ ಪರೀಕ್ಷೆ ಬಂದರೂ ಜೊತೆಗಿರುತ್ತಾರೆ. ಅಲುಗಾಡಲು ಬಿಡುವುದಿಲ್ಲ. ಸಂಪೂರ್ಣ ನಿಶ್ಚಯವಿರಲಿ. ಪ್ರತಿಯೊಂದು ವಿಷಯದಲ್ಲೂ ಕಲ್ಯಾಣವಿದೆ. ಬಾಬಾ ಕೂಡ ಕಲ್ಯಾಣಕಾರಿ, ಡ್ರಾಮಾ ಕೂಡ ಕಲ್ಯಾಣಕಾರಿ. ಓಂ ನಮಃ ಶಿವಾಯ. ಒಳ್ಳೆಯದು. ಇನ್ನು ಹೇಳಿ, ಎಲ್ಲವೂ ಸರಿಯಾಗಿದೆ ತಾನೇ? ಎಲ್ಲ ಮಕ್ಕಳು ಖುಷಿಯಾಗಿದ್ದೀರಾ? ಒಳ್ಳೆಯದು. ಎಲ್ಲ ಮಕ್ಕಳಿಗೆ ಮಧುರ ಪ್ರೀತಿಯ ಬಾಬಾರವರ ನೆನಪು ಪ್ರೀತಿಗಳು. ಎಲ್ಲ ಮಕ್ಕಳು ಕಾಯುತ್ತಿದ್ದಾರೆ ಬಾಬಾರವರ ಸಂದೇಶ ಯಾವಾಗ ಬರುತ್ತದೆ ಎಂದು. ಬಾಬಾ ಯಾವಾಗ ಕರೆಯುತ್ತಾರೆ? ಕೆಲವು ಮಕ್ಕಳು ಹೇಳುತ್ತಾರೆ, ಬಾಬಾ ಇಲ್ಲಿ ಯೋಗ ಮಾಡಲು ಸಮಯ ಸಿಗುತ್ತಿಲ್ಲ ಎಂದು. ಈಗ ಬಾಬಾ ಯೋಗ ಮಾಡಲು, ಪುರುಷಾರ್ಥ ಮಾಡಲು ಸಮಯ ಕೊಟ್ಟಿದ್ದಾರೆ. ಎಲ್ಲ ಮಕ್ಕಳು ಕುಳಿತಲ್ಲೇ ಸೇವೆಯನ್ನು ಮಾಡಿ ಮತ್ತು ಪುರುಷಾರ್ಥವನ್ನು ಮಾಡಿ ನೆನಪಿನ ಯಾತ್ರೆಯಲ್ಲೂ ಇರಿ. 8 ಗಂಟೆ ನೆನಪಿನ ಯಾತ್ರೆ ಎಂದರೆ ಓಡಾಡುತ್ತಾ ತಂದೆಯ ನೆನಪಿನಲ್ಲಿ ಇರುವುದು. ಒಳ್ಳೆಯದು. ಎಲ್ಲ ಮುದ್ದಾದ ಮಕ್ಕಳಿಗೆ ಬಾಪ್ ತಾದಾರವರ ಮಧುರ ನೆನಪು ಪ್ರೀತಿಗಳು. ಮಕ್ಕಳೇ, ಡ್ರಾಮಾ ಬಹಳ ಕಲ್ಯಾಣಕಾರಿಯಾಗಿದೆ. ಡ್ರಾಮಾದಲ್ಲಿ ಶೂಟ್ ಆಗುತ್ತಿರುವ ಪ್ರತಿಯೊಂದು ದೃಶ್ಯವೂ ಕಲ್ಯಾಣಕಾರಿಯಾಗಿದೆ. ಏಕೆಂದರೆ ಡ್ರಾಮಾವನ್ನು ರಚಿಸಿದವರು ಯಾರು? ನನ್ನ ಬಾಬಾ, ಮಧುರ ಬಾಬಾ, ಪ್ರೀತಿಯ ಬಾಬಾ, ಶಿವ ಬಾಬಾ. ಆದ್ದರಿಂದ ತಂದೆಯ ಮೇಲೆ ಸಂಪೂರ್ಣ ನಿಶ್ಚಯವಿರಲಿ. ಡ್ರಾಮಾದ ಮೇಲೆ ಸಂಪೂರ್ಣ ನಿಶ್ಚಯವಿರಲಿ. ಯಾವಾಗ ತಂದೆಯ ಮೇಲೆ ನಿಶ್ಚಯವಿರುತ್ತದೆಯೋ ಆಗ ಡ್ರಾಮಾದ ಮೇಲೂ ನಿಶ್ಚಯವಿರುತ್ತದೆ. ತಂದೆಗೆ ಎಲ್ಲರೂ ಮಕ್ಕಳೇ. ಇದು ಪರೀಕ್ಷೆಯಾಗಿದೆ, ಅಲುಗಾಡಬಾರದು. ಪ್ರತಿಯೊಬ್ಬ ಮಗುವು ಪರೀಕ್ಷೆಯಲ್ಲಿ ಪಾಸಾಗಿ ತೋರಿಸಲಿ ಎಂದು ತಂದೆ ಬಯಸುತ್ತಾರೆ. ಪರೀಕ್ಷೆಗಳಂತೂ ಬರುತ್ತಿವೆ. ಈಗಿನ್ನೂ ಏನೂ ಇಲ್ಲ. ತಂದೆ ಮೊದಲೇ ಹೇಳಿದ್ದರು. ಮೊದಲು ಮಕ್ಕಳು ಬಾಬಾರನ್ನು ಭೇಟಿಯಾಗಲು ಬಂದಾಗ ಮನಸ್ಸಿನಲ್ಲಿ ಏನು ಯೋಚಿಸುತ್ತಿದ್ದರು? ನಾವು ಎಲ್ಲಾದರೂ ತಪ್ಪು ಜಾಗಕ್ಕೆ ಸಿಲುಕಿಕೊಂಡಿದ್ದೇವಾ? ಬಾಬಾ, ನಾವು ಶ್ರೀಮತಕ್ಕೆ ವಿರುದ್ಧವಾಗಿ ನಡೆಯುತ್ತಿದ್ದೇವಾ? ನಾವು ಯಾವುದಾದರೂ ತಪ್ಪು ಕರ್ಮ ಮಾಡುತ್ತಿದ್ದೇವಾ? ಆಗ ಆ ಮಕ್ಕಳಿಗೆ ಬಾಬಾ ಏನು ಹೇಳಿದರು? ಎಲ್ಲೆಲ್ಲಿ ಏನೇನು ಹೇಳುತ್ತಾರೋ ಬಾಬಾ ಬರುತ್ತಾರೆ ಎಂದು ಹೋಗಿ ನೋಡಿ ಬನ್ನಿ, ಅಲ್ಲಿ ಏನು ನಡೆಯುತ್ತಿದೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ತಂದೆ ಸಿಕ್ಕಿಬಿಟ್ಟರು. ಮಕ್ಕಳು ತಂದೆಯನ್ನು ಗುರುತಿಸುವಲ್ಲಿ ಗೊಂದಲಕ್ಕೀಡಾಗುತ್ತಾರೆ. ತಂದೆ ಹೇಗಿದ್ದಾರೆ, ಏನು ಮಾಡುತ್ತಾರೆ? ತಂದೆ ಎಷ್ಟು ಪ್ರೀತಿಯವರು, ಎಷ್ಟು ಮಧುರವಾಗಿದ್ದಾರೆ. ಇವರೇ ಶಿವ ತಂದೆ. ತಂದೆಯ ಸ್ಥಿತಿ ಏಕರಸವಾಗಿದೆ. ತಂದೆಗೆ ಯಾರಾದರೂ ಕುಳಿತು ಬೈದರೂ ಸಹ ಅವರು ಏನನ್ನೂ ಹೇಳುವುದಿಲ್ಲ, ನಕ್ಕರೂ ಏನನ್ನೂ ಹೇಳುವುದಿಲ್ಲ. ಏಕೆಂದರೆ ತಂದೆ ಪ್ರೇಮದ ಸಾಗರ, ಶಾಂತಿಯ ಸಾಗರವಾಗಿದ್ದಾರೆ. ಅದಕ್ಕಾಗಿಯೇ ನಾವು ಮಕ್ಕಳು ತಂದೆಯಂತೆಯೇ ಆಗಬೇಕು, ತಂದೆಯ ಸಮಾನವಾಗಬೇಕು. ಸರಿ ತಾನೆ? ಎಲ್ಲ ಮಕ್ಕಳಿಗೆ ತಂದೆ ಇದನ್ನೇ ಹೇಳುತ್ತಾರೆ ಅಲ್ಲವೇ? ಮಕ್ಕಳೇ, ಅಲುಗಾಡಬೇಡಿ. ಪರೀಕ್ಷೆ ಅಂದರೇನೂ ಇಲ್ಲ. ಈಗ ತಂದೆ ಎಲ್ಲಾ ಮಕ್ಕಳನ್ನು ಕೂರಿಸಿ ತಯಾರು ಮಾಡುತ್ತಿದ್ದಾರೆ. ಆದ್ದರಿಂದ ಮಕ್ಕಳು ಕೂಡ ರೆಡಿಯಾಗುತ್ತಿದ್ದಾರೆ. ಎಲ್ಲ ಮಕ್ಕಳಿಗೆ ತಂದೆ ಹೇಳುತ್ತಾರೆ, ಮಕ್ಕಳೇ, ಎಷ್ಟು ತಂದೆಯ ನೆನಪಿನಲ್ಲಿರುತ್ತೀರೋ ಅಷ್ಟು ತಂದೆ ಮಕ್ಕಳ ಹತ್ತಿರ ಇರುತ್ತಾರೆ. ಬಾಬಾ ಯಾವುದೇ ಪರೀಕ್ಷೆಯಲ್ಲೂ ಜೊತೆಗಿರುತ್ತಾರೆ. ಅಲುಗಾಡಲು ಬಿಡುವುದಿಲ್ಲ. ಸಂಪೂರ್ಣ ನಿಶ್ಚಯ. ಸಂಪೂರ್ಣ ನಿಶ್ಚಯ ಎಂದರೆ ನನ್ನ ಹೃದಯದಲ್ಲಿ ಬಾಬಾ ಇದ್ದಾರೆ. ಪರೀಕ್ಷೆಯನ್ನು ನೋಡಿ ಅಲುಗಾಡಬೇಡಿ. ಬಾಬಾ, ಇದರಲ್ಲೂ ಏನೋ ಕಲ್ಯಾಣವಿರುತ್ತದೆ. ಪ್ರತಿಯೊಂದು ಮಾತಿನಲ್ಲೂ ಕಲ್ಯಾಣ. ಬಾಬಾ ಕೂಡ ಕಲ್ಯಾಣಕಾರಿ, ಡ್ರಾಮಾ ಕೂಡ ಕಲ್ಯಾಣಕಾರಿ. ಸರಿ ತಾನೇ ಮಕ್ಕಳೇ? ಇನ್ನು ಏನಾದರೂ ಕೇಳಬೇಕಾ ಮಕ್ಕಳೇ? ಯಾರೋ ಕೇಳಿದರು, ಬಾಬಾ, ಎಲ್ಲರೂ ಎಷ್ಟೊಂದು ಬೈಯುತ್ತಿದ್ದಾರೆ. ನೋಡಿ ಮಕ್ಕಳೇ, ಇದರಲ್ಲೂ ಕಲ್ಯಾಣವಿದೆ. ಯಾರ ಹತ್ತಿರ ಏನಿದೆಯೋ ಅದನ್ನೇ ಕೊಡುತ್ತಾರಲ್ಲವೇ? ಒಳ್ಳೆಯದು. ಹೇಳಿ, ನಿಮ್ಮ ಅಂಗಡಿಯಲ್ಲೇನಿದೆ? ವಜ್ರಗಳು. ಹಾಗಾದರೆ ನೀವೇನು ಕೊಡುತ್ತೀರಿ?
ಒಂದು ವೇಳೆ ಬೇರೆಯವರ ಅಂಗಡಿಗೆ ಹೋಗಿ ನೋಡಿದರೆ ಅವರು ಅಲ್ಲಿ ಏನು ಇಟ್ಟುಕೊಂಡಿದ್ದಾರೆ ಅದನ್ನೇ ಕೊಡುತ್ತಾರಲ್ಲವೇ? ಇದರಲ್ಲಿ ದೊಡ್ಡ ವಿಷಯವೇನಿದೆ? ಏಕೆಂದರೆ ಅವರು ತಮ್ಮ ಅಂಗಡಿಯಲ್ಲಿ ಅದನ್ನೇ ಇಟ್ಟುಕೊಂಡಿದ್ದಾರೆ, ಆದ್ದರಿಂದ ಅದನ್ನೇ ಕೊಡುತ್ತಾರೆ. ಅಂದ್ರೆ ಬೈತಾ ಇದ್ದಾರೆ ಅಂದ್ರೆ ಅವ್ರ ಅಂಗಡಿಯಲ್ಲಿ ಬೈಗುಳಗಳನ್ನೇ ಇಟ್ಕೊಂಡಿದ್ದಾರೆ, ಹಂಗಾಗಿ ಅವ್ರು ಬೈಗುಳಗಳನ್ನೇ ಕೊಡ್ತಾರೆ. ಇದೇನು ದೊಡ್ಡ ವಿಷಯವಲ್ಲ. ಆದ್ದರಿಂದ ಈ ವಿಷಯದಲ್ಲೂ ಅಲುಗಾಡಬೇಡಿ. ಇದು ಏನು ದೊಡ್ಡ ವಿಷಯವಲ್ಲ. ಸ್ವಯಂ ನಮ್ಮ ಬಾಬಾರವರೇ ಇಷ್ಟೊಂದು ಬೈಗುಳಗಳನ್ನು ತಿಂದರು. ನಾವು ಕೂಡ ಬಹಳ ಬೈಗುಳಗಳನ್ನು ತಿಂದಿದ್ದೇವೆ. ಬೈಗುಳಗಳಿಲ್ಲದೆ ಹಾರ ಸಿಗಲು ಸಾಧ್ಯವೇ? ಅವರು ಕೊಡಲಿ ಬಿಡಿ, ಪರವಾಗಿಲ್ಲ. ಟೆನ್ಷನ್ ಬೇಡ. ನೋ ಟೆನ್ಷನ್, ಕೇವಲ ಅಟೆನ್ಷನ್. ನಿಮ್ಮ ಅಂಗಡಿಯಲ್ಲಿ ಯಾವುದೇ ತಪ್ಪು ವಸ್ತು ಸಿಗಬಾರದು. ಅಲ್ಲಿ ಇಲ್ಲವೇ ಇಲ್ಲ ಎಂದ ಮೇಲೆ ಸಿಗುವುದು ಎಲ್ಲಿಂದ? ಸರಿತಾನೆ ಮಕ್ಕಳೇ? ಮಕ್ಕಳು ಕೇಳಿದರು, ಬಾಬಾ, ವರ್ತಮಾನ ಸಮಯದಲ್ಲಿ ಇನ್ನು ಯಾವ ಪುರುಷಾರ್ಥ ಮಾಡಬೇಕು? ವರ್ತಮಾನ ಸಮಯದ ಪುರುಷಾರ್ಥವೆಂದರೆ ತಂದೆ ಹೇಳಿರುವಂತೆ ಮುರುಳಿಯ ಮೇಲೆ ವಿಶೇಷ ಗಮನ. ಒಂದು ಬಾರಿಯಲ್ಲ, ಮೂರು ಬಾರಿ ಓದಿ. ಗಮನವಿಟ್ಟು ಮುರುಳಿಯನ್ನು ಓದಿ. ಬಾಬಾ ಹೇಳಿದ್ದಾರೆ ಎಂದು ಓದುವುದಲ್ಲ, ಪ್ರೀತಿಯಿಂದ ಓದಿ. ಓದುವುದು ಒಂದು ಕೆಲಸ ಮುಗಿಸುವುದಕ್ಕಾಗಿ, ಅನಿವಾರ್ಯತೆಯಿಂದ ಓದುವುದು. ಬಾಬಾ ಹೇಳಿದ್ದಾರಲ್ಲ ಎಂದು ಓದುವುದು. ಇನ್ನೊಂದು, ವಾ, ನನ್ನ ಬಾಬಾ ನನ್ನನ್ನು ಎಷ್ಟು ಪ್ರೀತಿಸುತ್ತಾರೆ, ನನಗೂ ಬಾಬಾರ ಮೇಲೆ ಅಷ್ಟೇ ಪ್ರೀತಿ ಇದೆ. ನಾನು ಮೂರು ಬಾರಿ ಬಾಬಾರ ಪತ್ರವನ್ನು ಓದುತ್ತೇನೆ. ಪತ್ರವನ್ನು ಓದುವಾಗ ಪ್ರತಿಯೊಂದು ಅಕ್ಷರದಲ್ಲೂ ಇದು ಯಾರಿಗಾಗಿ ಬಂದಿದೆ ಎಂದು ಯೋಚಿಸಿ. ನನಗಾಗಿ. ಈ ಎಲ್ಲಾ ಶಿಕ್ಷಣಗಳು ನನಗಾಗಿ ಬಂದಿವೆ. ಈ ಪತ್ರವನ್ನು ಬಾಬಾ ಯಾರಿಗೆ ಕಳುಹಿಸಿದ್ದಾರೆ? ನನಗೆ ಕಳುಹಿಸಿದ್ದಾರೆ. ಪ್ರತಿಯೊಬ್ಬರು ಹೀಗೆ ಯೋಚಿಸಿ. ಕೆಲವೊಮ್ಮೆ ಮನಸ್ಸಿನಲ್ಲಿ ಬರುತ್ತದಲ್ಲವೇ, ಅಚ್ಚಾ, ನೋಡಿದೆ, ಇವರಲ್ಲಿ ಈ ಕೊರತೆ ಇದೆ, ಅದಕ್ಕಾಗಿ ಬಾಬಾ ಕಳುಹಿಸಿದ್ದಾರೆ ಎಂದು. ಅಂದ್ರೆ ಮುರುಳಿ ಓದ್ತಾ ಅದ್ರಲ್ಲಿ ಏನೋ ಒಂದು ವೀಕ್ನೆಸ್ ಬಂತಂದ್ರೆ, ಓ, ಇದು ಬಾಬಾ ಇಂಥವ್ರಿಗೆ ಹೇಳಿರೋದು, ಅವರಲ್ಲಿ ಇಂಥ ವೀಕ್ನೆಸ್ ಇತ್ತಲ್ಲ. ಖಂಡಿತವಾಗಿಯೂ ಅಲ್ಲ. ಯಾರಿಗಾಗಿ ಕಳುಹಿಸಿದ್ದಾರೆ? ನನಗಾಗಿ. ನನ್ನ ಬಾಬಾ ಪರಮಧಾಮದಿಂದ ನನಗಾಗಿ ಪತ್ರ ಕಳುಹಿಸಿದ್ದಾನೆ. ಆದ್ದರಿಂದ ಪ್ರತಿದಿನ ನಿಮ್ಮ ಪತ್ರವನ್ನು 3 ಬಾರಿ ಅವಶ್ಯವಾಗಿ ಓದಿ. ಕೇಳಿಸಿಕೊಳ್ಳಿ. ಸರಿತಾನೆ ಮಕ್ಕಳೇ? ಅನಿವಾರ್ಯತೆಯಿಂದಲ್ಲ. ಕೆಲವರು ಪ್ರೀತಿಯನ್ನು ಅನಿವಾರ್ಯತೆಯಿಂದ ಮಾಡುತ್ತಿದ್ದಾರೆ. ಒಂದು ವೇಳೆ ಪ್ರೀತಿಯಿಂದ ಓದಿದರೆ ಆ ಪ್ರೀತಿಯು ಸತ್ಯವಾಗಿರುತ್ತದೆ. ಸರಿತಾನೆ ಮಕ್ಕಳೇ? ಈ ಪುರುಷಾರ್ಥ ಈಗ ಬೇಕಾಗಿದೆ. ಇನ್ನು ಹೆಚ್ಚು ಓದಬೇಕೆಂದಿದ್ದರೆ ಓದಿ, ಕೇಳಿ. ಆದರೆ ಮುರುಳಿಯನ್ನು ಮಾತ್ರ 3 ಬಾರಿ ಅವಶ್ಯವಾಗಿ ಓದಿ. ಮಕ್ಕಳು ಕೇಳಿದರು, ಅವ್ಯಕ್ತ ಮುರುಳಿ ಮತ್ತು ಸಾಕಾರ ಮುರುಳಿ ಎರಡನ್ನೂ ಓದಬೇಕಾ ಬಾಬಾ? ಓದಬಹುದು. ತಂದೆಗೆ ಗೊತ್ತಿದೆ, ಪ್ರತಿಯೊಬ್ಬ ಮಗುವಿನ ಮೇಲೂ ವಿಶೇಷ ಪ್ರೀತಿ ಇದೆ. ಪ್ರತಿಯೊಂದು ಮಗುವು ಯಾವುದೇ ಕಾರಣಕ್ಕೂ ವಿಕಾರಗಳಿಗೆ ವಶವಾಗದಂತೆ ಪ್ರಯತ್ನಿಸಿ. ಮಕ್ಕಳು ಯೋಚಿಸುತ್ತಾರೆ, ಈಗ ಬಾಬಾರವರ ಭೇಟಿಯಾಗುತ್ತಿಲ್ಲ, ಮನೆಯಲ್ಲೇ ಕುಳಿತಿದ್ದೇವೆ, ಏನು ಮಾಡುವುದು? ಬಾಬಾ ಎಲ್ಲವನ್ನೂ ನೋಡುತ್ತಿದ್ದಾರೆ. ಆದ್ದರಿಂದ ಆ ವಿಷಯದ ಬಗ್ಗೆ ಗಮನವಿರಲಿ. ಪುರುಷಾರ್ಥವನ್ನು ತೀವ್ರಗೊಳಿಸಿ, ಹೆಚ್ಚಿಸಿ. ಆಗ ಬುದ್ಧಿಯಲ್ಲಿ ಬೇರೆ ಯಾವುದೇ ಆಲೋಚನೆಗಳು ಬರುವುದಿಲ್ಲ. ಸರಿತಾನೆ ಮಕ್ಕಳೇ? ಈ ಸಂದೇಶವನ್ನು ಎಲ್ಲಾ ಮಕ್ಕಳಿಗೆ ಕೊಡಬೇಕು. ಮನೆಯಲ್ಲೇ ಕುಳಿತಿದ್ದೀರಿ. ಬಾಬಾ ಪುರುಷಾರ್ಥಕ್ಕಾಗಿ ಎಲ್ಲರಿಗೂ ಸಮಯ ನೀಡಿದ್ದಾರೆ. ಮನೆಯಲ್ಲೇ ಕುಳಿತಿದ್ದಾಗ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳು ಬರಬಾರದು. ಈಗ ಎಲ್ಲವೂ ಬಂದ್. ಪ್ರಪಂಚಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ಈಗ ನಿಮ್ಮ ಬುದ್ಧಿಯಲ್ಲೂ ಫುಲ್ ಸ್ಟಾಪ್ ಎಂಬ ಬಿಂದುವನ್ನು ಇಟ್ಟುಕೊಳ್ಳಿ. ಸರಿತಾನೆ? ಒಳ್ಳೆಯದು. ಇನ್ನೂ ಏನಾದರೂ ಕೇಳುವುದಿದ್ದರೆ ಕೇಳಿ. ತಂದೆ ಹೇಳುತ್ತಾರೆ, ಮಕ್ಕಳೇ, ಈಗ ತಯಾರಾಗಿರಿ, ಅಲ್ಲವೇ? ಬಾಬಾ ಮೊದಲೇ ಬಹಳ ಸಾರಿ ಸೂಚನೆ ಕೊಟ್ಟಿದ್ದಾರೆ, ಮಕ್ಕಳೇ ತಯಾರಾಗಿರಿ ಎಂದು. ಮಕ್ಕಳು ಯೋಚಿಸುತ್ತಾರೆ, ಇನ್ನು 12-13 ವರ್ಷ ಬಾಕಿ ಇದೆ ಎಂದು. ಹೊದ್ದು ಮಲಗುತ್ತಾರೆ. ಅಂದ್ರೆ ಬೆಡ್ಶೀಟ್ ಹೊತ್ಕೊಂಡು ಮಲಗ್ತಾರೆ, ಇನ್ನು ಸಮಯ ಇದೆ ಅಂತ. ಒಂದು ಆತ್ಮ ಕೇಳಿದರು, ಡ್ರಾಮಾ 5000 ವರ್ಷದ್ದು ಎಂದು ಹೇಳಲಾಗುತ್ತದೆ ಮತ್ತು ಕ್ರಿಸ್ತನಿಗಿಂತ 3000 ವರ್ಷಗಳ ಮೊದಲು ಸ್ವರ್ಗವಿತ್ತು ಎನ್ನಲಾಗುತ್ತದೆ. ಈಗ ಕ್ರಿಶ್ಚಿಯನ್ ಕ್ಯಾಲೆಂಡರ್ ಪ್ರಕಾರ 2000 ವರ್ಷಗಳು ಕಳೆದಿವೆ. 2020 ಆಗಿದೆ. ಹಾಗಾದರೆ ಈ 5000 ವರ್ಷ ಹೇಗೆ ಪೂರ್ಣಗೊಳ್ಳುತ್ತದೆ? ಆ ಲೆಕ್ಕಾಚಾರ ಸರಿಯಾಗಿ ಹೊಂದುತ್ತಿಲ್ಲ. ಲೆಕ್ಕಾಚಾರ ಸರಿಯಾಗಿ ಹೇಗೆ ಹೊಂದುತ್ತದೆ? ಈ ಕ್ಯಾಲೆಂಡರ್ ಅವರ ಪ್ರಕಾರ ತಯಾರಾಗಿದೆ. ತಂದೆಯ ಕ್ಯಾಲೆಂಡರ್ ನೋಡಿರಿ.
ಅವರ ಕ್ಯಾಲೆಂಡರ್ ಏಕೆ ನೋಡುತ್ತೀರಿ? ಅವರ ಕ್ಯಾಲೆಂಡರ್ ಯಾವಾಗ ತಯಾರಾಯಿತು? ಈಗ 100-200 ವರ್ಷಗಳಲ್ಲಿ ತಯಾರಾಯಿತು. ಈಗ ತಂದೆಯ ಪ್ರಕಾರ ಕ್ಯಾಲೆಂಡರ್ ನೋಡಿ. ಸರಿ, ಈಗ 2000 ವರ್ಷಗಳ ಹಿಂದೆಯೇ ಸ್ವಲ್ಪ ಮಟ್ಟಿಗೆ ಡ್ರಾಮಾ ಇರುತ್ತದೆ. ಆದರೆ ಬಹಳಷ್ಟು ವಿಷಯಗಳು 100 ವರ್ಷಗಳಲ್ಲಿ ಮುಗಿದು ಹೋಗುತ್ತವೆ. ಎಲ್ಲವೂ ಕೇವಲ ಸ್ವಯಂವರ ಬಾಕಿ ಇರುತ್ತದೆ. ಆದರೆ ಸ್ವಯಂವರದವರೆಗೂ ಅದು ಸಂಗಮ ಯುಗದಲ್ಲೇ ಬರುತ್ತದೆ. ಸರಿತಾನೆ? ಒಬ್ಬ ಆತ್ಮ ಹೇಳಿದರು, ಇಷ್ಟು ಬೇಗ ಆಗಿಬಿಡುತ್ತದೆಯೇ? ಸಂಗಮ ಯುಗ ಈಗ 2034ಕ್ಕೆ 100 ವರ್ಷ ಪೂರ್ಣಗೊಳ್ಳುತ್ತದೆ. ಹಾಗಾದರೆ ನೀವು ಎಷ್ಟು ವರ್ಷದಲ್ಲಿ ಸ್ವಯಂವರದಲ್ಲಿ ಕುಳಿತುಕೊಳ್ಳುತ್ತೀರಿ? ಸ್ವಯಂವರದಲ್ಲಿ ಎಷ್ಟು ವರ್ಷಕ್ಕೆ ಕುಳಿತುಕೊಳ್ಳುತ್ತೀರಿ? ಅಂದ್ರೆ ಬ್ರಹ್ಮ ಬಾಬಾನಿ ಕೇಳುತ್ತಿದ್ದಾರೆ, ಕೃಷ್ಣ ಆಗಿ ಬಂದಾಗ ನಿಮ್ ಸ್ವಯಂವರ ಎಷ್ಟು ವರ್ಷಕ್ಕೆ? ಇಂದಿನ ಪ್ರಪಂಚದಲ್ಲಿ ಎಷ್ಟು ವರ್ಷಕ್ಕೆ ಮದುವೆಯಾಗುತ್ತದೆ? 21-25 ವರ್ಷದೊಳಗೆ ಆಗುತ್ತದೆ. ಹೌದು, ಅಲ್ಲಿ 25 ವರ್ಷದ ನಂತರ ಇರುತ್ತದೆ. ಹಾಗಾದರೆ ಸಂಗಮ ಯುಗ 100 ವರ್ಷಕ್ಕಿಂತ ಹೆಚ್ಚಾಯಿತೆ? ಹೌದು, ಇರಲಿ. ಇದು ಅಕ್ಯುರೇಟ್ ಅಲ್ಲ. ಅಕ್ಯುರೇಟ್ ಎಂದರೇನು? ಪ್ರಪಂಚದಲ್ಲೂ ನೋಡಿ, 1/4 ತಿಂಗಳು ಹೆಚ್ಚು ಮಹತ್ವ ಇರುತ್ತದೆ. ಹೌದು, ಏನಾದರೂ ಅರ್ಥವಾಗುತ್ತಿದೆಯೇ? ಆದ್ದರಿಂದ ಪ್ರತಿಯೊಂದು ವಿಷಯದಲ್ಲೂ ನೋಡಿ, 1/4 ತಿಂಗಳಿನಲ್ಲಿ ಸಂಗಮವು ಪೂರ್ಣವಾಗುತ್ತದೆ. ಆದರೆ 1/4 ತಿಂಗಳು ಬಾಕಿ ಇದೆ ಎಂದ ಮಾತ್ರಕ್ಕೆ ಎಲ್ಲರೂ ಉಳಿಯುತ್ತಾರೆ ಎಂದಲ್ಲ. ಪ್ರಪಂಚ ಪೂರ್ತಿ 100 ವರ್ಷಗಳಲ್ಲಿ ಸ್ವಯಂವರದವರೆಗೆ ಯಾರು ಕುಳಿತಿರುತ್ತಾರೆ? ಯಾರು ನೋಡುತ್ತಾರೆ? ಅವರಿಗಂತೂ 100 ವರ್ಷಗಳ ಒಳಗೆ ಅಲ್ಲವೇ? 100 ವರ್ಷಗಳಲ್ಲೇ ಇದೆ. ಈಗ ಸತ್ಯಯುಗ ಬರುವಾಗ ನಿಧಾನವಾಗಿ ಬರುತ್ತದೆ. ಕಲಿಯುಗ ಬರುವಾಗಲೂ ನಿಧಾನವಾಗಿ ಬರುತ್ತದೆ. ಈಗ ದ್ವಾಪರ ಯುಗ ಬಂದಾಗ ಏನಾಗುತ್ತದೆ? ಒಂದೇ ಸಮನೆ ಕಲಿಯುಗ ಬಂದು ಬಿಡುವುದಿಲ್ಲ. ಬಾಬಾ ಹೇಳುತ್ತಾರೆ, ಮಕ್ಕಳೇ, 3 ಭಾಗ ಸುಖ ಸಿಗುತ್ತದೆ ಮತ್ತು 1 ಭಾಗ ದುಃಖ ಸಿಗುತ್ತದೆ. ಸತ್ಯಯುಗ ಕೂಡ ನಿಧಾನವಾಗಿ ಬರುತ್ತದೆ. ಈಗ ಒಂದು ಮನೆ ಇದೆ ಎಂದು ಭಾವಿಸಿ, ಅದು ಬಹಳ ಬೇಗ ಬಿದ್ದು ಹೋಗುತ್ತದಲ್ಲವೇ? ಆದರೆ ಅದು ನಿರ್ಮಾಣವಾಗಲು ಸಮಯ ಬೇಕಾಗುತ್ತದೆ. ಈಗ ಸಂಪೂರ್ಣ ನಕ್ಷೆ ತಯಾರಾಗಿದೆ. 100 ವರ್ಷಗಳ ಒಳಗೆ ಎಲ್ಲವೂ ಖಾಲಿಯಾಗುತ್ತದೆ. ಇದನ್ನು ನಿರ್ಮಿಸಲು ಎಷ್ಟು ಸಮಯ ಬೇಕು? ಸ್ವಯಂವರದ ವೇಳೆಗೆ ಅದು ನಿರ್ಮಾಣವಾಗುತ್ತದೆ. ನಂತರ ಉದ್ಘಾಟನೆಯಾಗುತ್ತದೆ. ಈಗ ಸತ್ಯಯುಗಕ್ಕೆ ಎಂಟ್ರಿ ಆಯಿತು. ನಂತರ ಒಂದೊಂದಾಗಿ ಆರಂಭವಾಗುತ್ತದೆ. ಅರ್ಥವಾಯಿತೆ? ಹೌದು. ನಂತರ ಬಹಳ ಕಡಿಮೆ ಜನರು ಉಳಿಯುತ್ತಾರೆ. ಬಹಳ ಕಡಿಮೆ ಎಂದರೆ ಬಹಳ ಕಡಿಮೆ. ಎಲ್ಲರೂ ಮೇಲೆ ಶಾಂತಿಯಿಂದ ಕುಳಿತುಕೊಳ್ಳುತ್ತಾರೆ. ಇಲ್ಲಿ ಅಶಾಂತಿ ಹರಡಿದೆ. ಅಲ್ಲಿ ಶಾಂತವಾಗಿರುತ್ತಾರೆ. ಅಲ್ಲಿ ಯಾರು ಅಶಾಂತಿ ಹರಡುವುದಿಲ್ಲ, ಏಕೆಂದರೆ ಅಲ್ಲಿ ಶರೀರವಿಲ್ಲ. ಸರಿತಾನೆ ಮಕ್ಕಳೇ? ಯಾರೋ ಕೇಳಿದರು, ಅಲ್ಲಿ ದೀರ್ಘಾಯುಷ್ಯು ಇರುತ್ತದೆ. ಹಾಗಾದರೆ ಈ ಪ್ರಪಂಚದ ಲೆಕ್ಕಾಚಾರದಂತೆ ಶರೀರ ಬೆಳೆಯುತ್ತದೆಯೇ ಅಥವಾ ಇನ್ನೂ ಬೇಗ ಬೆಳೆಯುತ್ತದೆಯೇ? ನೋಡಿ ಮಕ್ಕಳೇ, ಶರೀರ ಬೇಗ ಬೆಳೆದರೂ ಅದು ಪ್ರಕೃತಿಯ ನಿಯಮದಂತೆ ಇರುತ್ತದಲ್ಲವೇ? ಶರೀರ ಬೆಳೆಯುತ್ತದೆ, ಆದರೆ ಬೇಗ ಮುಪ್ಪಾಗುವುದಿಲ್ಲ. ಮುಖದ ಲಕ್ಷಣ, ಬುದ್ಧಿವಂತಿಕೆ ಎಲ್ಲವೂ ಬದಲಾಗುತ್ತದೆ. ಸತ್ಯಯುಗದ ಪ್ರಪಂಚ ಎಷ್ಟು ಸುಂದರವಾಗಿರುತ್ತದೆ. ಕೆಲವರು ಹೇಳುತ್ತಾರೆ, ನಾವು ಇಲ್ಲೇ ಸುರಕ್ಷಿತವಾಗಿರುತ್ತೇವೆ, ಮನೆ ಕಟ್ಟಿ ಒಂದು ಮೂಲೆಯಲ್ಲಿ ಸುರಕ್ಷಿತವಾಗಿರುತ್ತೇವೆ ಎಂದು. ಇದನ್ನು ಬಾಬಾ ಹೇಳಿಲ್ಲ. ನೀವು ಮನೆ ಕಟ್ಟಿದರೆ ಆ ಮನೆಯನ್ನು ಯಾರೂ ಹೊಡೆಯುವುದಿಲ್ಲ ಎಂದು ಯಾವ ಮುರಳಿಯಲ್ಲಿ ಹೇಳಲಾಗಿದೆ? ಪ್ರಕೃತಿ ಅದರ ಮೇಲೆ ದಾಳಿ ಮಾಡುವುದಿಲ್ಲವೇ? ಪ್ರಕೃತಿ ಅಂದ ಮೇಲೆ ಅದು ಪ್ರತಿಯೊಂದು ವಸ್ತುವನ್ನು ತೆಗೆದುಕೊಳ್ಳುತ್ತದೆ. ಅದು ಆಹಾರವನ್ನೂ ಸ್ವೀಕರಿಸುತ್ತದಲ್ಲವೇ? ಆಹಾರ ಸ್ವೀಕರಿಸುವಾಗ ಇದು ಬಾಬಾರವರ ಮನೆ, ಇದನ್ನು ನಾನು ತಿನ್ನುವುದಿಲ್ಲ ಎಂದು ನೋಡುವುದಿಲ್ಲ. ಅದಕ್ಕೆ ನೀಡಿರುವ ಸೇವೆಯೇ ಅದು. ಏನೇ ಸಿಕ್ಕರೂ ತಿನ್ನಬೇಕು ಎಂದು. ಯಾರೋ ಕೇಳಿದರು, ಬಾಬಾ ಹೇಳಿದ್ದಾರಲ್ಲ, ಬಾಬಾರವರ ಸೆಂಟರ್ಗಳು ಸುರಕ್ಷತೆಯ ಕೋಟೆಗಳಾಗುತ್ತವೆ ಎಂದು. ಎಲ್ಲಿಯವರೆಗೆ ಸೆಂಟರ್ ಸುರಕ್ಷಿತವಾಗಿರುತ್ತದೆ? ಮೊದಲು ಹೇಳಿ, ಎಲ್ಲಿಯವರೆಗೆ ಆ ಸುರಕ್ಷತೆಯ ಕೋಟೆ ಇರುತ್ತದೆ? ಒಳ್ಳೆಯದು. ಅಲ್ಲಿ ವಿನಾಶವಾಗುವುದಿಲ್ಲವೇ? ಸೆಂಟರ್ನಲ್ಲಿ ವಿನಾಶವಾಗುವುದಿಲ್ಲ ಎಂದು ಬಾಬಾ ಯಾವ ಮುರಳಿಯಲ್ಲಿ ಹೇಳಿದ್ದಾರೆ? ಬಾಬಾ ಏನು ಹೇಳಿದ್ದಾರೆ ಕೇಳಿ. ಬಾಬಾ ಹೇಳಿದರು, ಕೊನೆಯವರೆಗೂ ತನ್ನ ಮಕ್ಕಳಿಗೆ ಬೇಳೆ ರೊಟ್ಟಿ ತಿನ್ನಿಸುತ್ತೇನೆ ಎಂದು.
ಇದನ್ನೂ ಹೇಳಿದ್ದಾರೆ ಅಲ್ಲವೇ? ಎರಡನೇ ವಿಷಯ, ಯಾರಿಗೆ ತಿನಿಸುತ್ತಾರೆ? ಯಾರು ಸತ್ಯ ಹೃದಯದವರಾಗಿದ್ದಾರೋ, ಯಾರು ಉದಾರ ಹೃದಯದವರಾಗಿದ್ದಾರೋ, ಯಾರು ವಿಶಾಲ ಹೃದಯದವರಾಗಿದ್ದಾರೋ, ಯಾರು ಪ್ರಾಮಾಣಿಕರಾಗಿದ್ದಾರೋ, ಯಾರು ಸತ್ಯತೆ ಮತ್ತು ಸ್ವಚ್ಛತೆಯಿಂದ ತಂದೆಯ ಜೊತೆಗಿದ್ದಾರೋ ಅವರಿಗೆ ಬೇಳೆ ರೊಟ್ಟಿ ತಿನಿಸುತ್ತಾರೆ. ಈಗ ಯಾರು ಅಂತಹವರಾಗಿದ್ದಾರೋ ಅವರು ನಿಶ್ಚಿಂತರಾಗಿರಿ. ಒಂದು ವೇಳೆ ಇಲ್ಲದಿದ್ದರೆ ಪರಿಶ್ರಮ ಪಡಿ, ಪುರುಷಾರ್ಥ ಮಾಡಿ. ಮೊದಲು ಈ ಮಾತನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಿ. ಸತ್ಯ ಹೃದಯ ಇದ್ದಲ್ಲಿ ಸಾಹೇಬನು ರಾಜಿಯಾಗುತ್ತಾರೆ. ಸುಳ್ಳು ಹೃದಯ ಇದ್ದರೆ ಸತ್ಯ ಹೃದಯ ಇದ್ರೆ ಸಾಹೇಬ ರಾಜಿಯಾಗುತ್ತಾರೆ ಎಂದು ಹೇಳಿಲ್ಲ. ಯಾರೇ ಎಷ್ಟೇ ಅಹಂಕಾರ ಪಡಲಿ, ನಮ್ಮ ಹತ್ತಿರ ಇಷ್ಟೊಂದು ಹಣವಿದೆ ಎಂದು, ಆ ಸಮಯದಲ್ಲಿ ಹಣ ಏನಾಗುತ್ತದೆ? ಈ ಮರದ ಎಲೆಗಳು ಉದುರುತ್ತವಲ್ಲ, ಮರದ ಎಲೆಗಳಿದ್ದರೂ ಬೆಲೆ ಇರುತ್ತದೆ, ಆದರೆ ಕಾಗದದ ಎಲೆಗಳಿಗೆ ಯಾವುದೇ ಬೆಲೆ ಇರುವುದಿಲ್ಲ. ಮರದ ಎಲೆ ಒಳ್ಳೆಯದು, ತಿಂದರೂ ಶರೀರಕ್ಕೆ ಪ್ರಯೋಜನವಾಗುತ್ತದೆ, ಆದರೆ ಅದರದ್ದೇನಾಗುತ್ತದೆ? ಅದರಿಂದ ಏನೂ ಆಗುವುದಿಲ್ಲ. ಅರ್ಥವಾಯಿತೆ ಮಕ್ಕಳೇ? ಮತ್ತು ಸತ್ಯಯುಗಕ್ಕೆ ಹೋಗಬೇಕೆಂದರೆ ಸತ್ಯಯುಗ ಬಹಳ ಸುಂದರವಾದ ದೃಶ್ಯವಾಗಿದೆ. ಸತ್ಯಯುಗ ಬಹಳ ಪ್ರೀತಿಯದ್ದಾಗಿದೆ. ಕೆಲವರು ಹೇಳುತ್ತಾರೆ, ನಾವು ರಾಜಧಾನಿಯ ಆಸುಪಾಸಿನಲ್ಲಿ ಇರುತ್ತೇವೆ, ರಾಜಧಾನಿಯಲ್ಲಿದ್ದರೆ ನಮಗೇನೂ ಆಗುವುದಿಲ್ಲ ಎಂದು. ನಾವು ಹೇಳುತ್ತೇವೆ, ಇದನ್ನು ಮೊದಲು ಬುದ್ಧಿಯಿಂದ ತೆಗೆದುಹಾಕಿ, ಏಕೆಂದರೆ ಮೊದಲು ವಿನಾಶವಾಗುವುದೇ ಅಲ್ಲಿ. ಮೊದಲು ರಾಜಧಾನಿಯಲ್ಲೇ ನೋಡಿ. ಮೊದಲು 16,000ದಲ್ಲಿ ಹೋಗಬೇಕೆಂದರೆ ಕಸ ಗುಡಿಸಲೇಬೇಕಲ್ಲವೇ? ಸ್ವಚ್ಛ ಮಾಡಲೇಬೇಕು. ದೂರದವರೆಗೂ ರಾಜಧಾನಿ ಸ್ವಚ್ಛವಾಗುತ್ತದೆ, ಏಕೆಂದರೆ ಪ್ರಕೃತಿ ಕೂಡ ತನ್ನ ಕರ್ತವ್ಯ ಮಾಡಲಿದೆ. ಇಂದು ನೋಡಿ, ಭೂಕಂಪ ಬಂದರೇನಾಯಿತು? ಎಲ್ಲವೂ ಬಿದ್ದು ಹೋಯಿತು, ಸ್ವಚ್ಛವಾಯಿತು. ಚಂಡಮಾರುತ ಬಂದರೆ ಆರಿಸಿಕೊಂಡು ಹೋಯಿತು. ಒಂದು ಅಲೆ ಬಂದರೆ ಕೊಚ್ಚಿಕೊಂಡು ಹೋಯಿತು. ಎಲ್ಲಕ್ಕಿಂತ ದೊಡ್ಡ ವಿಷಯ, ಭೂಮಿಯೇ ಸೀಳಿ ಹೋಗುತ್ತದೆ, ಎಲ್ಲವೂ ಸ್ವಾಹ. ಮತ್ತು ಇದು ನಡೆಯುತ್ತದೆ, ಸರಿತಾನೆ ಮಕ್ಕಳೇ? ಈಗ ಇದು ಕೇವಲ ಸೂಚನೆ. ಅದು ಮಂದಿರವಿರಲಿ, ಮಸೀದಿ ಇರಲಿ, ಗುರುದ್ವಾರವಿರಲಿ, ಚರ್ಚ್ ಇರಲಿ ಅಥವಾ ಮಧುಬನವಿರಲಿ, ತಂದೆ ಎಲ್ಲರಿಗೂ ಸೇರಿದವರಲ್ಲವೇ? ಮಂದಿರದ ಗೇಟ್ ಮುಚ್ಚಿ ಮಧುಬನದ ಗೇಟ್ ತೆರೆಯುತ್ತಾರೆಯೇ? ತಂದೆ ಮಂದಿರದವರಿಗೂ ತಂದೆಯೇ, ಮಧುಬನದವರಿಗೂ ತಂದೆಯೇ. ಹಾಗಿದ್ದ ಮೇಲೆ ಪಕ್ಷಪಾತ ಮಾಡುತ್ತಾರೆಯೇ? ಸರಿಯಾಗಿದೆ ತಾನೆ? ಬಾಬಾ ಚರ್ಚ್ ಗೇಟ್ ಮುಚ್ಚಿ ಮಧುಬನದ ಗೇಟ್ ತೆರೆಯುತ್ತಾರೆಯೇ? ಏಕೆಂದರೆ ತಂದೆ ಅವರಿಗೂ ತಂದೆಯಲ್ಲವೇ? ಅರ್ಥವಾಯಿತೆ? ತಂದೆ ಎಲ್ಲರಿಗೂ ಸೇರಿದವರು. ಇವರು ನನ್ನ ಮಗು, ಆದರೆ ದೂರದವನು ನನ್ನ ಮಗುವಲ್ಲ ಎಂದು ಭಾವಿಸುವುದಲ್ಲ. ತಂದೆಯ ದೃಷ್ಟಿಯಲ್ಲಿ ನ್ಯಾಯವಾಗುವಾಗ ಇಬ್ಬರನ್ನೂ ಒಂದೇ ಸಾಲಿನಲ್ಲಿ ನಿಲ್ಲಿಸುತ್ತಾರೆ. ಅವರು ಸ್ವಂತದವರಾಗಿರಲಿ ಅಥವಾ ಸಂಬಂಧಿಕರಾಗಿರಲಿ. ಸ್ವಂತದವರು ಅಥವಾ ಪರಕೀಯರು ಎಂದರೇನು? ಯಾರು ತಂದೆಯ ಶ್ರೀಮತದಂತೆ ನಡೆಯುತ್ತಾರೋ ಅವರು ಸ್ವಂತದವರು, ಯಾರು ಮನಮತದಂತೆ ನಡೆಯುತ್ತಾರೋ ಅವರು ಪರಕೀಯರು. ಆದ್ದರಿಂದ ತಂದೆ ನ್ಯಾಯ ಮಾಡುವಾಗ ಯಾರು ಶ್ರೀಮತದಂತೆ ನಡೆದಿದ್ದಾರೋ, ಯಾರು ತಮ್ಮ ಭಾಗ್ಯವನ್ನು ಜಮಾ ಮಾಡಿಕೊಂಡಿದ್ದಾರೋ ಅವರಿಗೆ ಅದರ ಫಲವನ್ನು ಅವಶ್ಯವಾಗಿ ನೀಡುತ್ತಾರೆ. ಅರ್ಥವಾಯಿತೆ? ಮನ ಬಂದಂತೆ ನಡೆದವರಿಗೆ ಶ್ರೀಮತದ ಫಲ ಸಿಗುವುದಿಲ್ಲ. ಇದು ತಂದೆಯ ನ್ಯಾಯಾಲಯ, ಇಲ್ಲಿ ಲಂಚ ನಡೆಯುವುದಿಲ್ಲ. ಬಾಬಾ, ನಾವು ನಿಮ್ಮ ಜೊತೆಗೆ ಇರುತ್ತಿದ್ದೇವಲ್ಲ, ನಮಗೆ ಶಿಕ್ಷೆ ಸಿಗಬಾರದು ಎಂದು ಇದನ್ನು ಬಾಬಾ ಕೇಳುವುದಿಲ್ಲ. ಬಾಬಾ ಇದನ್ನು ಕೇಳುತ್ತಾರೆ, ಹೌದು, ನನ್ನ ಮಗು ಶ್ರೀಮತದಂತೆ ನಡೆದಿದೆ, ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಿದೆ, ಶಿಕ್ಷಣವನ್ನು ಚೆನ್ನಾಗಿ ಓದಿದೆ, ಮನ್ಸಾ ಸೇವೆ ಮಾಡಿದೆ, ಆದ್ದರಿಂದ ಮಗು ಫುಲ್ ಪಾಸ್ ಆಗಿದೆ. ಅರ್ಥವಾಯಿತೆ? ತಂದೆ ತೀರ್ಪು ನೀಡುವಾಗ ಯಾರೇ ಶಿಫಾರಸು ತಂದರೂ ಅದು ನಡೆಯುವುದಿಲ್ಲ, ಸರಿತಾನೆ ಮಕ್ಕಳೇ? ಅದಕ್ಕಾಗಿಯೇ ಎವರ್ ರೆಡಿ ಆಗಿರಿ. ಎಲ್ಲ ಮಕ್ಕಳಿಗೆ ಸಂದೇಶವೇನೆಂದರೆ, ಮಕ್ಕಳೇ ಸೇವೆ ಮಾಡಿರಿ. ಮತ್ತು ಯಾವ ಮಕ್ಕಳು ಎಲ್ಲೆಲ್ಲಿ ಸಿಲುಕಿಕೊಂಡಿದ್ದಾರೋ, ಗೊಂದಲದಲ್ಲಿದ್ದಾರೋ, ಮಕ್ಕಳು ಹೂತು ಹೋಗುತ್ತಿದ್ದಾರೆ ಎಂದು ಅನಿಸಿದರೆ ಅಂತಹ ಮಕ್ಕಳ ಕೈ ಹಿಡಿದು ಹೊರತೆಗೆಯಿರಿ. ಅರ್ಥವಾಯಿತೆ? ಮಕ್ಕಳು ಯಾರು? ಮುಕ್ತಿದಾತನ ಮಕ್ಕಳು. ಮಾಸ್ಟರ್ ಮುಕ್ತಿದಾತರು. ಹಾಗಾದರೀಗ ಏನು ಮಾಡಬೇಕು? ಮಾಸ್ಟರ್ ಮುಕ್ತಿದಾತರಾಗಿ ಮುಕ್ತಿಯ ದಾನ ಕೊಡಬೇಕು, ಮುಕ್ತಗೊಳಿಸಬೇಕು.
ಮಕ್ಕಳಿಗೆ ಅರ್ಥವಾಗಿದೆ, ಬುದ್ಧಿವಂತರಾಗಿದ್ದಾರೆ, ಸರಿ ತಾನೆ? ಇನ್ನು ಏನಾದರೂ ಕೇಳಬೇಕಾ? ಒಳ್ಳೆಯದು, ಮತ್ತೆ ಭೇಟಿಯಾಗೋಣ, ಸರಿ ತಾನೆ ಮಕ್ಕಳೇ? ಆತ್ಮಿಕ ಮಕ್ಕಳು ಆತ್ಮಿಕ ಮಾತ್ ಪಿತಾ ಬಾಪ್ ದಾದಾರವರಿಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ ನಂಬರ್ 1 ಭವ. ಸದಾ ನೆನಪಿಡಿ, ನಾವು ತಂದೆಯ ಸಮಾನರಾಗಿದ್ದೇವೆ. ಬಾಬಾ ನಮ್ಮ ಜೊತೆಗಿದ್ದಾರೆ ಎಂದರೆ ನಾವು ನಂಬರ್ 1 ಆಗೇ ಆಗುತ್ತೇವೆ. ಏಕೆಂದರೆ ಎಲ್ಲಿ ತಂದೆ ಇರುತ್ತಾರೋ ಅಲ್ಲಿ ಯಾವುದೇ ಪಾಪ ನಡೆಯಲು ಸಾಧ್ಯವಿಲ್ಲ, ಮಾಯೆ ಹತ್ತಿರಕ್ಕೂ ಬರಲು ಸಾಧ್ಯವಿಲ್ಲ. ಆಗ ಫುಲ್ ಪಾಸ್ ಆಗುತ್ತೀರಿ ಅಲ್ಲವೇ? ಮಾಯೆಯನ್ನು ಗೆಲ್ಲುವವರು ಸದಾ ವಿಜಯಿಗಳಾಗುವುದೇ ನಂಬರ್ 1ನ ಗುರುತು ಗುರುತು ಗುರುತಾಗಿದೆ. ಒಳ್ಳೆಯದು. ಓಂ ನಮಃ ಶಿವಾಯ.